ನಮಸ್ಕಾರ ಎಲ್ಲ PCT 2024 ಆಸ್ಪಿರೆಂಟ್ಸ್ಗೆ. ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ ಬಿಕಾಸ್ ಲಾಸ್ಟ್ 2 ಮಂತ್ಸಿಂದ ನಾನು PCT 2024 ಬಗ್ಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಅಕಾಡೆಮಿಕ್ ಆಕ್ಟಿವಿಟೀಸ್. ಸೊ ಐ ವಾಸ್ ಬಿಸಿ ಇನ್ ಮೈ ಅಕಾಡೆಮಿಕ್ ಆಕ್ಟಿವಿಟೀಸು. ಬಟ್ ಡೋಂಟ್ ವರಿ, ಸೊ ಹಿಯರ್ ಆನ್ವರ್ಡ್ಸ್ ಐಲ್ ಹೆಲ್ಪ್ ಯು ಔಟ್ ಹೌ ಟು ಸೇಲ್ ಥ್ರೂ ದಿಸ್ PCT 2024 ಜರ್ನಿ ಈಸಿಲಿ. ನಾನು ರೀಸೆಂಟಾಗಿ KE ವೆಬ್ಸೈಟ್ನ ನೋಡಿದಾಗ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ನ ಎಡಿಟ್ ಮಾಡೋಕ್ಕೆ. ಸೊ ಅದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಲೆಟ್ಸ್ ಕ್ವಿಕ್ಲಿ ಗೋ ಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ ಆ್ಯಂಡ್ ಸಿ ದಟ್ ನೀವೇನಾದರೂ ಚೇಂಜಸ್ ಮಾಡೋದಿದ್ರೆ ಅಥವಾ ತಪ್ಪೇನಾದರೂ ಅಪ್ಡೇಟ್ ಮಾಡಿದರೆ ನಿಮ್ಮ ಆನ್ಲೈನ್ ಅಪ್ಲಿಕೇಶನಲ್ಲಿ ಅದನ್ನು ಯಾವ ಥರ ಎಡಿಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ನಿಮಗೆ. ಸೊ ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಅದರ ಅಂಡರ್ PCT 2024 ಅಂತ ಇದೆ. ಸೊ ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ, PCT 2024 ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ. ಸೊ ಒಂದು ನೀವು ಗಮನಿಸಬೇಕಾಗಿರೋದು, ಲಾಸ್ಟ್ ಡೇಟ್ ಫಾರ್ ಎಡಿಟಿಂಗ್ ಯುವರ್ ಆನ್ಲೈನ್ ಅಪ್ಲಿಕೇಶನ್ ದಟ್ ಈಸ್ 25th. ಅಂದರೆ ನಾಳೆ ಒಳಗಡೆ ನೀವೇನಾದರೂ ಚೇಂಜಸ್ ಮಾಡಬೇಕಿತ್ತಂದರೆ ಅದನ್ನು ಮಾಡ್ಬೋದು ಇಲ್ಲಿ. ಓಕೆ, ಸೊ ಯು ಜಸ್ಟ್ ಕ್ಲಿಕ್ ಆನ್ ದಿಸ್ ಲಿಂಕ್. ಕ್ಲಿಕ್ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಯೂಸರ್ ID ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ಆಮೇಲೆ ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಏನಪ್ಪ ಅಂದರೆ ಡು ಯು ವಾಂಟ್ ಟು ಎಡಿಟ್ ಅಪ್ಲಿಕೇಶನ್ ಅಂತ ಇದೆ. 2 ಆಪ್ಷನ್ ಇದೆ, ಹೌದು ಅಥವಾ ಇಲ್ಲ. ಸೊ ನೀವು ಹೌದು ಅಂತ ಜಸ್ಟ್ ಇಲ್ಲೊಂದು ಸರ್ಕಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಆಮೇಲೆ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಅದಾದ ನಂತರ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ಈ ಪೇಜಲ್ಲಿ ಎಲ್ಲ ಮೆನೂಸ್ ಇರುತ್ತೆ. ಸೊ ನೀವು ಇದನ್ನು ಗಮನಿಸಿರ್ಬೋದು. ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನೇನು ಡೀಟೇಲ್ಸ್ ಇತ್ತು ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಅಂದರೆ ಮೆನೂಸ್ ಎಲ್ಲ ಇಲ್ಲೇ ಇದೆ. ಸೊ ಜನರಲ್ ಡೀಟೇಲ್ಸ್ ಇದೆ, ಎಲಿಜಿಬಿಲಿಟಿ ಕ್ಲಾಸ್ ಇದೆ, ರಿಸರ್ವೇಷನ್ ಡೀಟೇಲ್ಸ್ ಇದೆ, ನಿಮ್ಮದು ಡಿಗ್ರಿ ಡೀಟೇಲ್ಸು, ಸ್ಟಡಿ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಆಮೇಲೆ ಡಿಗ್ರಿ ಮಾರ್ಕ್ಸು, ಪೇಮೆಂಟ್ಸು, ಅದೆಲ್ಲ ನೀವೇನೇನು ನೋಡಿದ್ರಲ್ಲ ಅದೇ ಇದೆ. ಸೊ ಈಗ ಎಲ್ಲ ಪೇಜು ನೀವು ಓಪನ್ ಮಾಡಬೇಕು, ದಟ್ಟು ಸೀಕ್ವೆನ್ಸ್ ಆಗಿ. ಈಗ ಜನರಲ್ ಡೀಟೇಲ್ಸಲ್ಲಿ ನೀವು ಏನೇನೆಲ್ಲ ಚೇಂಜ್ ಮಾಡ್ಬೋದು ನೋಡಿ. ಸೊ ಈ ಥರ ಶೇಡಿಂಗ್ ಇದ್ದರೆ, ಓಕೆ, ಸೊ ಇಲ್ಲಿ ಇದೆಯಲ್ಲ ಕೆಲವೊಂದು ಆಲ್ರೆಡಿ ಶೇಡೆಡ್ ಬರುತ್ತೆ, ಇದನ್ನೆಲ್ಲ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಯಾವುದು ಶೇಡೆಡ್ ಇಲ್ಲ ಅದೆಲ್ಲ ಎಡಿಟ್ ಮಾಡ್ಬೋದು, ದಟ್ ಯು ಕ್ಯಾನ್ ಚೇಂಜ್. ಈಗ ನಿಮ್ಮ ಇಮೇಲ್ ಅಡ್ರೆಸ್ ಚೇಂಜ್ ಮಾಡ್ಬೋದು, ಫೋನ್ ನಂಬರ್ ಚೇಂಜ್ ಮಾಡ್ಬೋದು, ದೆನ್ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಬೋದು. ಸೊ ದೀಸ್ ಥಿಂಗ್ಸ್ ಯು ಕ್ಯಾನ್ ಚೇಂಜ್, ಯುವರ್ ಮಾತೃಭಾಷೆ ಇದೆಲ್ಲ ಚೇಂಜ್ ಮಾಡ್ಬೋದು. ಓಕೆ, ಅದಾದ ನಂತರ ಯು ಜಸ್ಟ್ ಕ್ಲಿಕ್ ಆನ್ ಸೇವ್ ಟು ಗೋ ಟು ನೆಕ್ಸ್ಟ್ ಪೇಜ್. ನೆಕ್ಸ್ಟ್ ಪೇಜ್ ಹೋಗ್ಬೇಕಂದ್ರೆ ನೀವು ಸೇವ್ ಅಂತ ಕ್ಲಿಕ್ ಮಾಡಿ ದೆನ್ ನೆಕ್ಸ್ಟ್ ಪೇಜ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಇದೆ. ಇದರಲ್ಲಿ ಏನಾದರೂ ನೀವು ಚೇಂಜಸ್ ಮಾಡೋದಿದ್ರೆ ದಟ್ ಯು ಕ್ಯಾನ್ ಡೂ ಇಟ್. ಏನೂ ಚೇಂಜಸ್ ಇಲ್ವಾ, ಜಸ್ಟ್ ಸೇವ್ ಇಟ್, ದೆನ್ ನೆಕ್ಸ್ಟ್ ಪೇಜ್ ಅಂತ ಕೊಡಿ ಅಷ್ಟೆ. ರಿಸರ್ವೇಷನ್ ಡೀಟೇಲ್ಸ್ ಅಂಡರ್ ನೀವೇನಾದರೂ ಚೇಂಜಸ್ ಮಾಡೋದಿದ್ರೆ ದಟ್ ಯು ಚೇಂಜ್ ಇಟ್, ಅದರ್ವೈಸ್ ಯು ಜಸ್ಟ್ ಸೇವ್ ಆ್ಯಂಡ್ ಗೋ ಟು ನೆಕ್ಸ್ಟ್. ಸ್ಟಡಿ ಡೀಟೇಲ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ದಟ್ ಯು ಕ್ಯಾನ್ ಸಿ. ನೀವು 15 ವರ್ಷ ಏನು ಸ್ಟಡಿ ಮಾಡಿದರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗತ್ತೆ. ಸೊ ಅದೇನಾದರೂ ಮಿಸ್ ಮಾಡಿದರೆ ಅಥವಾ ರಾಂಗ್ ಮಾಡಿದರೆ ಅದನ್ನು ಈಗ ಎಡಿಟ್ ಮಾಡಿ ಅಷ್ಟೇ. ಅದರ್ವೈಸ್ ಯು ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಡಿಗ್ರಿ ಡೀಟೇಲ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ದಟ್ ಯು ಕ್ಯಾನ್ ಡೂ ಇಟ್ ಹಿಯರ್. ಏನು ಚೇಂಜಸ್ ಇಲ್ಲ ಅಂದರೆ ಯು ಜಸ್ಟ್ ಸೇವ್ ಇಟ್, ಗೋ ಟು ನೆಕ್ಸ್ಟ್. ನಿಮ್ಮ ಅಡಿಷ್ನಲ್ ಡೀಟೇಲ್ಸಲ್ಲಿ 2 ಕ್ವಶನ್ಸ್ ಇದೆ. ಈಗ ನೀವು ಯಾವ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿದ್ದೀರಾ, ಅದನ್ನು ಫುಲ್ ಟೈಮಲ್ಲಿ ಮಾಡ್ತೀರಾ, ಪಾರ್ಟ್ ಟೈಮಲ್ಲಿ ಮಾಡ್ತೀರಾ, ಅಥವಾ ನಿಮ್ಮ ಪ್ರೋಗ್ರಾಮ್ ಸ್ಪಾನ್ಸರ್ಡಾ, ಆ ಥರ ಏನಾದ್ರು ಇದ್ದರೆ ದಟ್ ಯು ಕ್ಯಾನ್ ಚೇಂಜ್ ಇಟ್. ಅದರ್ವೈಸ್ ಯು ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಬ್ಯಾಂಕ್ ಡೀಟೇಲ್ಸಲ್ಲಿ ಏನಾದರೂ ಚೇಂಜಸ್ ಇದೆ ಅದು ಚೇಂಜಸ್ ಮಾಡಿ, ಅದರ್ವೈಸ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡೋದಿದ್ದರೆ ಮಿಸ್ ಆಗಿದ್ದರೆ, ಓಕೆ, ಸೊ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲಿ. ಕೆಲವೊಬ್ರು ಕೇಳ್ತಾ ಇದ್ರು, ಸರ್ ನಂದು ತಂಬು ರಾಂಗ್ ಆಗಿದೆ ಅಥವಾ ಸಿಗ್ನೇಚರ್ ರಾಂಗ್ ಆಗಿದೆ, ಪಾಸ್ಪೋರ್ಟು ಸೈಜ್ ಅಡ್ಡ ಬಂದಿದೆ, ಆ ಥರ ಎಲ್ಲ ಕೆಲವೊಬ್ರು ಕಂಪ್ಲೇಂಟ್ಸ್ ಇತ್ತು. ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೋದು ನೀವು, ಅದರ್ವೈಸ್ ಯು ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದು ಇಂಪಾರ್ಟೆಂಟ್ ಮೆನು. ನಮಗೆ ತುಂಬ ಸ್ಟೂಡೆಂಟ್ಸು 3rd ಇಯರ್ದು ಮಾರ್ಕ್ಸ್ ಹಾಕೋಕ್ಕಾಗಿಲ್ಲ ಬಿಕಾಸ್ ರಿಸಲ್ಟ್ಸ್ ಬಂದಿಲ್ಲ. 2 ಯೂನಿವರ್ಸಿಟಿ ರಿಸಲ್ಟ್ ಬಂದಿದೆ ನನ್ನ ಪ್ರಕಾರ, ಮೈಸೂರು ಯೂನಿವರ್ಸಿಟಿ ಆ್ಯಂಡ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ.
ಡಿಗ್ರಿ 6th ಸೆಮಿಸ್ಟರ್ ರಿಸಲ್ಟ್ ರೀಸೆಂಟಾಗಿ ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಅಪ್ಡೇಟ್ ಮಾಡ್ಬೋದು. ಯಾರ್ದು ರಿಸಲ್ಟ್ ಬಂದಿಲ್ಲ ಜಸ್ಟ್ 5th ಸೆಮ್ದು ಮಾತ್ರ 3rd ಇಯರಲ್ಲಿ ಹಾಕಿ ಆ್ಯಂಡ್ ಜಸ್ಟ್ ಲೀವ್ ಇಟ್. ಇನ್ನೊಂದು ಆಪ್ಷನ್ ನಿಮ್ಗೆ ಕೊಡ್ಬೋದು. ಓಕೆ, ಸೊ ಕೊಟ್ಟಿಲ್ಲ ಅಂದರೂ ನೋ ವರೀಸ್, ಡೋಂಟ್ ವರಿ ಫಾರ್ ದ್ಯಾಟ್. ಬಟ್ ಇಲ್ಲಿ ಹಾಕುವಾಗ ಇಯರ್ 1, ಇಯರ್ 2, ಇಯರ್ 3 ಅಂತ ಇದೆಯಲ್ಲ. ಸೊ ಇಲ್ಲಿ ನನ್ನ ಸ್ಟೂಡೆಂಟು ಆ್ಯಕ್ಚುಲಿ ಲಾಸ್ಟ್ ಸೆಮಿಸ್ಟರ್ದು ಮಾತ್ರ ಹಾಕಿದ್ದಾರೆ ಈಚ್ ಇಯರಲ್ಲಿ. ಅದನ್ನು ನೀವು 2 ಸೆಮಿಸ್ಟರ್ದು ಕ್ಲಬ್ ಮಾಡಿ ಹಾಕಬೇಕಾಗತ್ತೆ. I'll just edit it here. ಈಗ 2021ನಲ್ಲಿ he has cleared first year of his degree. Total marks 1400 ಇತ್ತು 2 ಸೆಮಿಸ್ಟರ್ ಸೇರಿ, and he obtained 977 marks. ಸೆಕೆಂಡ್ ಇಯರಲ್ಲಿ 1400 ಇತ್ತು ಟೋಟಲ್ ಮಾರ್ಕ್ಸು, and he obtained for in both the semester 994. ಸೊ ಇದು ಚೇಂಜ್ ಆಗಲಿಲ್ಲ. This I'll change it to 977. And last year marks total 2 semester ಸೇರಿ 5th and 6th semester 1350, and obtained marks 1069. Okay, this I'll save it. ಸೇವ್ ಮಾಡಿದ ನಂತರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಸೇವ್ ಮಾಡಬೇಕು, ಅದರ್ವೈಸ್ ಸೇವ್ ಆಗಲ್ಲ. ಸೇವ್ ಮಾಡಿದ ನಂತರ ದೆನ್ ಯು ಕ್ಲಿಕ್ ನೆಕ್ಸ್ಟ್. ಸಪೋಸ್ ಏನಾದರೂ ನೀವು ಗೇಟ್ ಎಕ್ಸಾಮ್ಸ್ದು ಏನಾದರೂ ಡೀಟೇಲ್ಸ್ ಹಾಕಬೇಕಿತ್ತಂದರೆ ಎಸ್ ಅಂತ ಮಾಡಿ ಅದನ್ನು ಹಾಕ್ಬೋದು. ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಅದಾದ ನಂತರ ಮುಗೀತು. ಸೊ ಯು ಜಸ್ಟ್ ಪ್ರಿಂಟ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಕೀಪ್ ದ್ಯಾಟ್ ಅಪ್ಲಿಕೇಶನ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್. ಓಕೆ, so this is how you have to edit your online application, that is PCT 2024 online application. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆ್ಯಂಡ್ ಐ ಆಮ್ ಹ್ಯಾಪಿ ಟು ಆನ್ಸರ್ ದಟ್. ಸೊ ಗೈಸ್, ವಿತ್ ದಿಸ್ ಐ ವಿಲ್ ಎಂಡ್ ಮೈ ವಿಡಿಯೋ. ಸೊ ಬಿಫೋರ್ ದ್ಯಾಟ್ ಐ ವಿಶ್ ಈಚ್ ಒನ್ ಆಫ್ ಯು ಅ ಗುಡ್ ಲಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇನ್ ಅಡ್ವಾನ್ಸ್ ಫಾರ್ ಯುವರ್ PCT ರಿಸಲ್ಟ್ಸ್ ಇನ್ನು ಮಿನಿಮಮ್ ಅಂದರೆ 1 ತಿಂಗಳು ಟೈಮ್ ತೊಗೊಳುತ್ತೆ. ಡೋಂಟ್ ವರಿ. ಸೊ ಅಂಟಿಲ್ ದೆನ್ ಯು ಜಸ್ಟ್ ಹ್ಯಾವ್ ಅ ನೈಸ್ ಟೈಮ್. ಬಾಯ್.